Hi, hello everyone, and welcome back to my YouTube channel Spotify Learn. Today I'm here with the video of Oops with Java, that is first module. Let's discuss without further wasting time. And I have made a video for particularly for how to study these subjects, how to plan, how to score 80 plus marks and all. And that has been included in the last recent video which I have uploaded. If you have not watched that video, do watch that and come here so that it will be clear and you can score 80 plus by studying 1 to 5 all the modules, and the questions which you have to study, everything has been mentioned in that video. And if you have not watched, please do watch and come this video. Okay, now let's discuss without further wasting time. If you're watching my channel without subscribing, make sure to subscribe and then watch my videos. And after this module, I'll be uploading module 2 also today itself, so that your preparation, if you are studying that tomorrow as well, you can have the video and you can be clear that what to study and all. And module 3 4 will be uploading tomorrow, and the Sunday will be uploading about the module 5, so that if you complete all the concepts till Sunday, you can revise on Monday, and your exams on Tuesday you can revise and go. And there is nothing to worry, I'll be explaining everything clearly. And if you have any doubts with I explain, you can let me know in the comment box. We'll reply it as soon as possible. Now let's discuss the first question. See, what they have asked is explain the different lexical issues. Okay. First, see what are the lexical issues means white space, identifiers, ಆಮೇಲೆ ಲಿಟ್ರಲ್ ಕಾಮೆಂಟ್ಸ್. ಇವಾಗ ಕಾಮೆಂಟ್ಸ್ ಅಂದ್ರೆ ನೀವು ಹ್ಯಾಶ್ ಅಲ್ಲಿ ಬರೆದು ಪೈಥಾನ್ ಅಲ್ಲಿ ಬರೀತೀರಾ. ಆಮೇಲೆ ಜಾವಾದಲ್ಲಿ ಇಲ್ಲಿ ನಾನು ಮುಂದೆ ತೋರಿಸ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ಆಪರೇಟರ್ಸು, ಸೆಪರೇಟರ್ಸು, ಕೀವರ್ಡ್ಸ್ ಏನೇನು ಯೂಸ್ ಮಾಡ್ತೀರಾ ಆ ಥರ ಇದರಲ್ಲಿ ಬರುತ್ತೆ. ಫಸ್ಟು ವೈಟ್ ಸ್ಪೇಸ್ ನೋಡಿ. ವೈಟ್ ಸ್ಪೇಸ್ ಅಂದರೆ ಜಾವಾ ಒಂದು ಫ್ರೀ ಫಾರ್ಮ್ ಲ್ಯಾಂಗ್ವೇಜ್ ಅಲ್ವಾ, ಅಂದರೆ ನಿಮಗೆ ನೀಡ್ ನಾಟ್ ಫಾಲೋ ಎನಿ ಇಂಡೆಂಟೇಷನ್. ಇವಾಗ ಇಂಡೆಂಟೇಷನ್ ಅಂದರೆ ಏನು ಅಂತ ಅರ್ಥ ಮಾಡಿಸ್ತೀನಿ. ಇವಾಗ ನಿಮಗೆ ಒಂದು ಪೈಥಾನ್ ಬರೀತೀರಾ, ಇಫ್ ಅಂತ ಬರೆದು ಕೋಲನ್ ಕೊಡ್ತೀರಾ. ನೀವು ಇಲ್ಲಿ ಪ್ರಿಂಟ್ ಅಂತ ಹೇಳಿ ಕೊಟ್ಟು ಎಸ್ ಅಂತ ಹೇಳಿ ಪ್ರಿಂಟ್ ಮಾಡ್ತೀರಾ. ಬಟ್ ಇದು ಇಂಡೆಂಟೇಷನ್ ಅಂತ ಹೇಳಿ ಪೈಥಾನಲ್ಲಿ ಫಾರ್ಮ್ ಆಗುತ್ತೆ. ಬಟ್ ನೀವು ಜಾವಾದಲ್ಲಿ ಬರೀತಿದ್ದೀರಾ ಕೋಡ್ ಅಂತಂದ್ರೆ ಇಂಡೆಂಟೇಷನ್ ಏನು ಫಾಲೋ ಆಗಲ್ಲ. ಅದನ್ನ ಈ ಲೈನಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, ವೈಟ್ ಸ್ಪೇಸ್ ಇಸ್ ಅ ಸ್ಪೇಸ್ ಟ್ಯಾಬ್ ಆರ್ ನ್ಯೂ ಲೈನ್. ಇವಾಗ ಸ್ಲ್ಯಾಶ್ ಎನ್ ನ್ಯೂ ಲೈನಿಗೆ ಬರೀತೀರಾ, ಒಂದು ಸ್ಪೇಸ್ ಕೊಟ್ಟು ಆಮೇಲೆ ಏನೋ ಒಂದು ಕೋಡ್ ಬರ್ದಿರ್ತೀರಾ, ಇಲ್ಲ ಟ್ಯಾಬ್ ಸ್ಪೇಸಿಗೆ ಸ್ಲ್ಯಾಶ್ ಟಿ ಆ ಥರ ನೀವು ಯೂಸ್ ಮಾಡ್ಕೋಬಹುದು ಸ್ಪೇಸ್. ನೆಕ್ಸ್ಟ್, ಏನೇನು ಕ್ಯಾರೆಕ್ಟರ್ ಸೆಟ್, ಜಾವಾ ಕ್ಯಾರೆಕ್ಟರ್ ಸೆಟ್ ಅಂತಂದ್ರೆ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಜಾವಾ ಲ್ಯಾಂಗ್ವೇಜ್ ಇಸ್ ಇಟ್ಸ್ ಕ್ಯಾರೆಕ್ಟರ್ ಸೆಟ್ ಯೂಸ್ಡ್ ಇನ್ ಜಾವಾ ಟೋಕನ್ಸ್. ಇದನ್ನ ಮೇನ್ ಆಗಿ ಜಾವಾ ಟೋಕನ್ಸ್ ಬರೆಯೋಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ನಾವು ಯೂನಿಕೋಡ್ ಕ್ಯಾರೆಕ್ಟರ್ ಸೆಟ್ ಅಂತ ಹೇಳಿ ಕರಿತೀವಿ. ದಟ್ ಟ್ರೈಸ್ ಟು ಕ್ರಿಯೇಟ್ ಕ್ಯಾರೆಕ್ಟರ್ ಫಾರ್ ಅ ಲಾರ್ಜ್ ನಂಬರ್ ಆಫ್ ಕ್ಯಾರೆಕ್ಟರ್ ಕೀ ಲೈಕ್ ವರ್ಲ್ಡ್ ವೈಡ್. ಅಂದರೆ ಇವಾಗ ನೀವು ಏನಾದ್ರು ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಆ ಲಾಂಗ್ ಫಾರ್ಮ್ ಏನಿರುತ್ತಲ್ಲ ಲಾರ್ಜ್ ನಂಬರು, ಅದು ನಿಮಗೆ ಒಂದು ಕ್ಯಾರೆಕ್ಟರ್ ಯೂನಿಕೋಡ್ ಯೂಸ್ ಮಾಡಿಕೊಂಡು ನಿಮಗೆ ಅದು ಹೆಲ್ಪ್ ಮಾಡುತ್ತೆ. ಓಕೆನಾ. ಯೂನಿಕೋಡ್ ಒಂದು 16 ಬಿಟ್ ಕ್ಯಾರೆಕ್ಟರು ಕೋಡಿಂಗ್ ಸಿಸ್ಟಮು. ಅದು 34,000 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಡಿರೈವ್ ಆಗಿದೆ 24 ಲ್ಯಾಂಗ್ವೇಜಸ್ ಇಂದ. ಆಮೇಲೆ ನೆಕ್ಸ್ಟ್ ನೀವು ನೋಡೋದಿದ್ರೆ ಕೀವರ್ಡ್ಸ್ ಅಂತಂದ್ರೆ ಕಲೆಕ್ಷನ್ ಆಫ್ ಕ್ಲಾಸಸ್. ಏನೇನು ಕೀವರ್ಡ್ಸ್ ಅಂತಂದ್ರೆ ರಿಸರ್ವ್ಡ್ ಕೀವರ್ಡ್ಸ್ ಇದೆ. ಇವಾಗ ಅದರಲ್ಲಿ 5 ಟೋಕನ್ಸ್ ಇದೆ. ರಿಸರ್ವ್ಡ್, ಐಡೆಂಟಿಫೈಯರ್ಸ್, ಲಿಟ್ರಲ್, ಆಪರೇಟರ್, ಸೆಪರೇಟರು. ರಿಸರ್ವ್ಡ್ ಅಲ್ಲಿ ನೋಡಿ ನಿಮಗೆ 61 ರಿಸರ್ವ್ಡ್ ಕೀವರ್ಡ್ಸ್ ಇರುತ್ತೆ. ಇವಾಗ ಡೂ ಅಂತಂದ್ರೆ ನೋಡಿ, ನೀವು ಡೂ ಸಮಥಿಂಗ್ ಏನೋ ಒಂದು ಕಂಡೀಷನ್ ಬರೆದು ವೈಲ್, ಇದೆರಡು ಏನು ಇಲ್ಲಿ ಕೀವರ್ಡ್ಸ್. ಓಕೆನಾ. ಇಲ್ಲಿ ವೈಲ್ ಇದೆ ನೋಡಿರ್ಬೋದು. ಆಮೇಲೆ ಇಫ್ ಇಫ್ ಎಲ್ಸ್ ಎಲ್ಲಿದೆ ಎಲ್ಸ್ ಇಫ್ ಎಲ್ಲಾನು ನಿಮಗೆ ಒಂದು ರಿಸರ್ವ್ಡ್ ಕೀವರ್ಡ್. ಇವಾಗ ನೀವು ಎಕ್ಸೆಪ್ಷನ್ ನೋಡ್ತೀರಾ ಅಲ್ವಾ ಯಾವುದ್ರಲ್ಲಿ, ಜಾವಾದಲ್ಲಿ, ಅದು ನಿಮಗೆ ಮಾಡ್ಯೂಲ್ 5 ಅಲ್ಲಿ ಅರ್ಥ ಆಗುತ್ತೆ. ನೀವು ಈ ಅರ್ಥ ಆಗಿಲ್ಲ ಅಂತಂದ್ರೆ ಮಾಡ್ಯೂಲ್ 5 ವಿಡಿಯೋನ ಚೆಕ್ ಮಾಡಿ. ಐ ವಿಲ್ ಬಿ ಅಪ್ಲೋಡಿಂಗ್ ಇಟ್ ಆನ್ ಸಂಡೇ. ಓಕೆನಾ. ನೆಕ್ಸ್ಟ್ ಟ್ರೈ, ಕ್ಯಾಚ್, ಕ್ಯಾಚ್ ಇಲ್ಲಿದೆ. ಫೈನಲಿ ಎಲ್ಲ ಒಂದು ಕೀವರ್ಡ್ಸ್. ಓಕೆನಾ. ಫೈನಲ್, ಇಂಪ್ಲಿಮೆಂಟ್ಸು, ಆಮೇಲೆ ಇನ್ಹೆರಿಟೆನ್ಸ್ಗೆ ಇಂಟರ್ಫೇಸು, ಅದೆಲ್ಲ ಏನೇನು ಯೂಸ್ ಮಾಡ್ತೀರಲ್ಲ. ಇಂಪೋರ್ಟ್, ಇವಾಗ ನೀವು ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡ್ತಿದ್ದೀರ ಅಂದರೆ ಇಂಪೋರ್ಟು, ಅದ್ರ ಏನೇನು ಯೂಸ್ ಮಾಡ್ತೀರಾ ಕೀವರ್ಡ್, ಅದೆಲ್ಲ ನಿಮಗೆ ರಿಸರ್ವ್ಡ್ ಕೀವರ್ಡ್ ಅಂಡ್ರಲ್ಲಿ ಬರುತ್ತೆ. ನೀವು ಇದೊಂದು 3 ಪಾಯಿಂಟ್ ಬರೆದು ನೀವು ಇದರಲ್ಲೊಂದು 10 ಮೆನ್ಷನ್ ಮಾಡಿ, ಮೆನ್ಷನ್ ಎನಿ 10. ಓಕೆನಾ. ಅದರಲ್ಲಿ ಒಂದು 3 to 4 ಎಕ್ಸಾಂಪಲ್ ಬರೀರಿ. ಓಕೆನಾ. ಇಫ್ ಎಲ್ಸ್ ಹೆಂಗೆ ವರ್ಕ್ ಆಗುತ್ತೆ, ಎಲ್ಸ್ ಇಫ್ ಆ ಥರ ನೀವು ಅದನ್ನ ಜಾಸ್ತಿ ಮಾರ್ಕ್ಸ್ ಕೇಳಿದ್ರೆ, ಬರೀ ರಿಸರ್ವ್ಡ್ ಕೀವರ್ಡ್ ಕೇಳಿದ್ರೆ. ನೆಕ್ಸ್ಟ್ ನೀವು ನೋಡ್ಬೋದು ಐಡೆಂಟಿಫೈಯರ್ ಅಂತಂದ್ರೆ ನಿಮಗೆ
ನೀವು ಒಂದು ಆಬ್ಜೆಕ್ಟ್ ವೇರಿಯಬಲ್ ಲೇಬಲ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀರಾ ಅಂದ್ರೆ ಅದಕ್ಕೆ ನೀವು ಒಂದು ನೇಮ್ ಕೊಡ್ಬೇಕಲ್ವಾ, ಕ್ಲಾಸ್ ಮೆಥಡ್ಸ್, ಅದನ್ನ ನೀವು ಐಡೆಂಟಿಫೈಯರ್ ಅಂತ ಯೂಸ್ ಮಾಡ್ತೀರಾ. ಅದು ಏನಾಗಿರ್ಬೋದು, ಆಲ್ಫಾಬೆಟ್ಸ್ ಆಗಿರ್ಬೋದು, ಅಂದ್ರೆ A to Z ಆಗಿರ್ಬೋದು, ಡಿಜಿಟ್ಸ್ 0 to 9 ಆಗಿರ್ಬೋದು, ಇಲ್ಲ ಡಾಲರ್ ಸಿಂಬಲ್ ಆಗಿರ್ಬೋದು, ಇಲ್ಲ ಅಂಡರ್ ಸ್ಕೋರ್ ಯೂಸ್ ಮಾಡ್ಬೋದು. ಆಮೇಲೆ ದೇ ಮಸ್ಟ್ ನಾಟ್ ಬಿಗಿನ್ ವಿತ್ ಡಿಜಿಟ್. ಇವಾಗ ನೀವು 0 A Z ಅಂತ ಹೇಳಿ ಕೊಡಬಾರ್ದು, ನೀವು A 0 Z ಅಂತ ಹೇಳಿ ಕೊಡ್ಬೋದು. ಆಮೇಲೆ ಅಪ್ಪರ್ ಕೇಸ್ ಲೋವರ್ ಕೇಸ್ ಆರ್ ಡಿಸ್ಟಿಂಕ್ಟ್ ಅಂತಂದ್ರೆ ಅದು ಎರಡು ಬೇರೆ ಬೇರೆ. ನೀವು ಈಗ ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್ ಲೆಟರ್ಸ್ ಆರ್ ಡಿಸ್ಟಿಂಕ್ಟ್ ಇನ್ ಜಾವಾ ಅಂತಂದ್ರೆ, ಇವಾಗ ನೀವು ನೋಡಿ ಏನೋ A Z ಅಂತ ಹೇಳಿ ಬರ್ದಿರ್ತೀರ, ಇಲ್ಲಿ ಮತ್ತೆ A Z ಅಂತ ಹೇಳಿ ಬರ್ದಿರ್ತೀರ. ಅಂದ್ರೆ ಇದು ಒಂದು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಇದನ್ನೇ ಅದು ಬೇರೆ ತರ ಓದುತ್ತೆ, ಇದನ್ನೇ ಅದು ಬೇರೆ ತರ ಓದುತ್ತೆ. ಇವಾಗ ಇಲ್ಲಿ ಇದೆರಡು ಡಿಫರ್ ಆಗ್ತದೆ ಅಲ್ವಾ, Z, Z, A, ಅದು ನಿಮಗೆ ಬೇರೆ ತರನೇ ಅರ್ಥ ಮಾಡ್ಕೊಳ್ಳುತ್ತೆ. ಅಂದ್ರೆ ಅದು ಒಂದು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀರ. ಓಕೆನಾ. ನೆಕ್ಸ್ಟ್ ಲಿಟ್ರಲ್ಸ್. ಇದು ನೀವು ನೋಡ್ಕೋಬಹುದು, ಪಬ್ಲಿಕ್ ಸ್ಟಾರ್ಟ್ ವಿತ್ ಲೋವರ್ ಕೇಸು, ಆಮೇಲೆ ಒನ್ ವರ್ಡ್ ಅಪ್ಪರ್ ಕೇಸ್ ಇರಲೇಬೇಕು, ಆಮೇಲೆ ಆಲ್ ಪ್ರೈವೇಟ್ ಓನ್ಲಿ ಲೋವರ್ ಕೇಸ್ ಮತ್ತು ಅಂಡರ್ ಸ್ಕೋರ್ ಇರ್ಬೋದು, ಆಲ್ ಕೇಸಸ್ಗೆ ಅಪ್ಪರ್ ಸ್ಕೋರ್. ಆಮೇಲೆ ಈಗ ನೀವು ಅಪ್ಪರ್ ಕೇಸು ಕಾನ್ಸ್ಟೆಂಟ್ ಐಡೆಂಟಿಫೈಯರಿಗೆ ಮಾತ್ರ ಅಪ್ಪರ್ ಕೇಸ್ ಮಾತ್ರನೇ ಯೂಸ್ ಮಾಡಬೇಕು. ನೆಕ್ಸ್ಟ್ ಲಿಟ್ರಲ್ಸ್, ಅದು ಒಂದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಇವಾಗ ನಿಮಗೊಂದು ಕ್ಯಾರೆಕ್ಟರ್ಸ್ ಇದೆ ಅಂತಂದ್ರೆ ಅದ್ರದ್ದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಟು ಬಿ ಸ್ಟೋರ್ಡ್ ಇನ್ ಒನ್ ವೇರಿಯಬಲ್. ಒಂದು ವೇರಿಯಬಲ್ ಇದೆ ಅಂದ್ರೆ ಇದು ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಇವಾಗ ನೀವು ಇಂಟೀಜರ್ ಅಂತಂದ್ರೆ ಏನು 100, ಫ್ಲೋಟಿಂಗ್ ಅಂತಂದ್ರೆ ಏನು ಡಾಟ್ ಅಂದ್ರೆ ಡೆಸಿಮಲ್ ಅಲ್ಲಿ ಬರುತ್ತೆ, ಕ್ಯಾರೆಕ್ಟರ್ ಅಂತಂದ್ರೆ ಏನು ಒಂದು ಎಕ್ಸ್. ಓಕೆನಾ. ಸ್ಟ್ರಿಂಗ್ ಅಂತಂದ್ರೆ ನೀವೊಂದು ಇದ್ರಲ್ಲಿ ಬರೀತೀರಾ, ಅಪಸ್ಟ್ರಫಿಯಲ್ಲಿ ಬರೀತೀರಾ. ಬೂಲಿಯನ್ ಅಂತಂದ್ರೆ ಏನು, ಟ್ರೂ ಇಲ್ಲ ಫಾಲ್ಸ್, ಆ ತರ ನಿಮಗೆ ಲಿಟ್ರಲ್ಸ್ ಬರುತ್ತೆ. ಮತ್ತೆ ಆಪರೇಟರ್ಸ್ ಅಂತಂದ್ರೆ ನಿಮಗೆ ಟೇಕ್ಸ್ ಒನ್ ಆರ್ ಮೋರ್ ಆರ್ಗ್ಯುಮೆಂಟ್ಸ್ ಅಂಡ್ ಆಪರೇಟ್ಸ್ ಆನ್ ದೆಮ್ ಟು ಪ್ರೊಡ್ಯೂಸ್ ಅಂಡ್ ರಿಸಲ್ಟ್. ಏನೋ ಒಂದು ಪ್ಲಸ್ಸು ಮೈನಸ್ಸು, ಈಗ ಆ್ಯಂಡು ಆರು ಆಪರೇಷನ್ ಆ ಥರ ಎಲ್ಲ ಆಗುತ್ತೆ, ನೀವು ಅದನ್ನ ಇಲ್ಲಿ ಬರಿಬೋದು. ಓಕೆನಾ. ನೆಕ್ಸ್ಟ್ ಸೆಪರೇಟರ್ಸು, ಈಗ ಪ್ಯಾರಂಥಿಸಿಸ್ ಯೂಸ್ ಮಾಡ್ತೀರಾ, ಬ್ರೇಸಸ್ ಯೂಸ್ ಮಾಡ್ತೀರಾ, ಸ್ಕ್ವೇರ್ ಬ್ರಾಕೆಟ್ಸು, ಸೆಮಿಕೋಲನ್ ಅಟ್ ದ ಟರ್ಮಿನೇಟಿಂಗ್. ಇವಾಗ ನೀವು ಪ್ರಿಂಟ್ ಬರೆದಿರ್ತೀರಾ, ಇಲ್ಲಿ SOP ಬರುತ್ತಲ್ವಾ, SOP ಅಲ್ಲಿ ನೀವೇನೋ ಒಂದು ಪ್ರಿಂಟ್ ಮಾಡಿರ್ತೀರಾ ಅಂತಂದ್ರೆ ಸೆಮಿಕೋಲನ್ ಇಂದ ಎಂಡ್ ಮಾಡ್ತೀರಾ. ಆಮೇಲೆ ನಿಮಗೆ ಒಂದು ಕಾಮ ಇರುತ್ತೆ, ಪೀರಿಯಡ್ ಅಂದ್ರೆ ಡಾಟ್, ಆಮೇಲೆ ನೆಕ್ಸ್ಟು ಕೋಲನ್ಸು, ಎಲಿಪ್ಸಿಸ್ಸು, ಇದು ಆ್ಯಂಡ್ ಆ್ಯಂಪರ್ಸೆಂಡು ಆ ಥರ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಕಾಮೆಂಟ್ಸ್. ಸಾರಿ ಫಾರ್ ದ ಇಂಟ್ರಪ್ಷನ್. ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಕಾಮೆಂಟ್ಸ್ ವಿಚ್ ವೇರ್ ಐ ಹ್ಯಾಡ್ ಸ್ಟಾಪ್ಡ್. ಅದರಲ್ಲಿ 3 ಟೈಪ್ಸ್ ಆಫ್ ಕಾಮೆಂಟ್ಸ್ ಬರುತ್ತೆ. ಓಕೆನಾ. ಈಗ 3 ಅಂದರೆ ಮಲ್ಟಿ ಲೈನ್ ಕಾಮೆಂಟ್ಸ್, ಅಂದರೆ ನೀವು ಮೋರ್ ದೆನ್ 1 ಲೈನ್ ಕಾಮೆಂಟ್ಸ್ ಬರ್ತಿದ್ದೀರಾ ಅಂದರೆ ಮಲ್ಟಿ ಲೈನ್ ಅಂತ ಹೇಳಿ ಕರೀತಾರೆ. ಸಿಂಗಲ್ ಲೈನ್ ಅಂದರೆ ಒಂದೇ ಲೈನು. ಈಗ ಡಾಕ್ಯುಮೆಂಟೇಷನ್ ಅಂತಂದರೆ ನೀವು ಒಂದು HTML ಫೈಲಲ್ಲಿ ಇಲ್ಲ CS ಏನೋ ಒಂದು ಪ್ರೋಗ್ರಾಮಿಂಗ್ ನೀವು ಮಾಡಬೇಕಾದ್ರೆ ಅದನ್ನಲ್ಲಿ ಪ್ರೊಡ್ಯೂಸ್ ಮಾಡೋದನ್ನು ನೀವು ಡಾಕ್ಯುಮೆಂಟೇಷನ್. ಇಲ್ಲಿ ನೋಡ್ಬೋದು ಸ್ಟಾರ್ ಹಿಂಗೆ ಬರೆದು ಇಲ್ಲಿ ಎಂಡ್ ಹಿಂಗೆ ಮಾಡ್ತೀರಾ. ಓಕೆನಾ. ಮಲ್ಟಿ ಲೈನ್ ಕಾಮೆಂಟ್ ಆದರೆ ನೀವು ಡಬಲ್ ಲೈನಲ್ಲಿ ಬರಿಬೋದು. ಆಮೇಲೆ ನೆಕ್ಸ್ಟ್ ಸಿಂಗಲ್ ಲೈನ್, ಅದು ಮಲ್ಟಿ ಲೈನ್. ಇದು ನೀವು ಇಲ್ಲಿ ಏನೋ ಒಂದು ಹೆಲ್ಲೋ, ನೆಕ್ಸ್ಟ್ ಲೈನಲ್ಲೂ ಮತ್ತೊಂದು ಹೆಲ್ಲೋ ಇಲ್ಲಿ ಬರೆದು ಇಲ್ಲಿ ಸ್ಟಾಪ್ ಮಾಡ್ಬೋದು, ಆ ಥರ. ಓಕೆನಾ. ಡಾಕ್ಯುಮೆಂಟೇಷನ್ ಅಂತಂದರೆ ಇವಾಗ ನಿಮಗೆ ಬಿಗಿನ್ಸ್ ವಿತ್ ದಿಸ್ ಅಂದರೆ ಡಬಲ್, ಎಂಡ್ಸ್ ವಿತ್ ಒಂದೇ. ಓಕೆನಾ. ಸೇಮ್ ಆಸ್ ಮಲ್ಟಿ ಲೈನ್ ಬಟ್ 1 ಸ್ಟಾರ್ ವಿಲ್ ಬಿ ಎಕ್ಸ್ಟ್ರಾ. ಓಕೆನಾ. ನೆಕ್ಸ್ಟ್ ಡಿಫೈನ್ ಎರೆ, ರೈಟ್ ಜಾವಾ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಅಡಿಷನ್ ಆಫ್ 2 ಸ್ಟ್ರಿಂಗ್ಸ್. ಈಗ ಅಡಿಷನ್ ಆಫ್ 2 ಸ್ಟ್ರಿಂಗ್ಸ್ ಅಂತ ಮ್ಯಾಟ್ರಿಸಸ್ ಅಲ್ವಾ, ಒಂದು 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಇದೆರಡನ್ನೂ ಆ್ಯಡ್ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಬೇಕು ನೀವು. ಓಕೆನಾ. ಇಲ್ಲಿ ನೀವು ಫಸ್ಟ್ ವಾಟ್ ಈಸ್ ಅರೇ ಅಂತ ನೋಡ್ಕೊಳ್ಳಿ. ಅದು ಒಂದು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ನಿಮಗೆ ಏನಿರುತ್ತೆ ಅರೇ ಅಂತಂದ್ರೆ ಒಂದು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇಟ್ ಆಫ್ ದ ಸೇಮ್ ಡೇಟಾ ಟೈಪ್. ಇಲ್ಲಿ ಇಂಟಿಜರ್ ಕೊಟ್ಬಿಟ್ಟು ಇಲ್ಲಿ 1.1 ಅಂದ್ರೆ ಫ್ಲೋಟಿಂಗ್ ನಂಬರ್ ಕೊಟ್ಟರೆ ಆಗಲ್ಲ. ಅದು ಒಂದು ಕಾಂಟಿಜಿಯಸ್ ಮೆಮೊರಿ ಲೊಕೇಶನ್, ಅಂದ್ರೆ ಕಂಟಿನ್ಯೂಸ್ ಆಗಿರತ್ತಲ್ವಾ, ಒಂದು ಸ್ಟೋರ್ಡ್ ಆಗಿರುತ್ತೆ. ಆಮೇಲೆ ಈಚ್ ಎಲಿಮೆಂಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಆಫ್ ದಿಸ್ ಸಿಂಗಲ್ ವೇರಿಯಬಲ್. ಆಮೇಲೆ ಒಂದು ಇಂಡೆಕ್ಸ್ ಇರುತ್ತೆ, ಇದಕ್ಕೆ 0 ಇಂಡೆಕ್ಸ್, 1 ಇಂಡೆಕ್ಸ್, 2 ಇಂಡೆಕ್ಸ್, 3 ಇಂಡೆಕ್ಸ್ ಅಂತ. ಆಮೇಲೆ ದೇ ಕ್ಯಾನ್ ಯೂಸ್ ಮಲ್ಟಿಪಲ್ ವ್ಯಾಲ್ಯೂಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಅಲೋ ಈಸಿ ಪ್ರೊಸೆಸಿಂಗ್ ಯೂಸಿಂಗ್ ಲೂಪ್ಸ್. ಲೂಪ್ಸ್ ಮಾಡಿಕೊಂಡು ಅದು ಈಸಿ ಪ್ರಾಸೆಸಿಂಗ್ನ ಮಾಡುತ್ತೆ. ಓಕೆನಾ. ನೀವು ಇವಾಗ ಪ್ರೋಗ್ರಾಮ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್, ಇದು ನಾರ್ಮಲ್. ಓಕೆನಾ. ಫಸ್ಟು ಕ್ಲಾಸ್ ತೊಗೋತೀರಾ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಫಂಕ್ಷನಿಗೆ ಬಂದರೆ RC ರೋ ಮತ್ತು ಕಾಲಮ್, ಇದು IJ ಫಾರ್ ಲೂಪಿಗೆ ಯೂಸ್ ಮಾಡ್ತೀರಾ. ನೆಕ್ಸ್ಟು ಅದು ಅರೆ 2 ಡೈಮೆನ್ಷನಲ್ ಅರೆ, ಯಾಕಂದರೆ ಮ್ಯಾಟ್ರಿಸಿಸ್ ಅಲ್ವಾ ನೀವು ಯೂಸ್ ಮಾಡ್ತಿರೋದು. B 2 ಡೈಮೆನ್ಷನಲ್ ಅರೆ. ಸಮ್ ಅಂತಂದ್ರೆ ಅದು ಎರಡನ್ನೂ ಆ್ಯಡ್ ಮಾಡಿದಾಗ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಇದು A ಅಂತ ತೊಗೊಂಡಿದ್ದು B ಅಂತ ತೊಗೊಂಡ್ರಿ, ಇದು ಎರಡನ್ನೂ ಆ್ಯಡ್ ಮಾಡಿದಾಗ ನಿಮಗೊಂದು ಸಮ್ ಅಂತ ಹೇಳಿ ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀರಾ.
ಸ್ಕ್ಯಾನರ್ SC ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡು ನ್ಯೂ ಸಿಸ್ಟಮ್ ಅಂದರೆ ಇದು ನಿಮಗೆ ಇನ್ಪುಟ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆನಾ, ಸಿಸ್ಟಮ್ ಡಾಟ್ ಇನ್. ನೆಕ್ಸ್ಟ್ ಪ್ರಿಂಟು ಎಂಟರ್ ದ ನಂಬರ್ ಆಫ್ ರೋಸ್, ಆರ್ ಹೇಳಿದೆ ಅಲ್ವಾ, SC ಡಾಟ್ ನೆಕ್ಸ್ಟ್ ಇಂಟ್ ಅಂತಂದರೆ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಇನ್ಪುಟ್ನ ತಗೊಳ್ಳಿ ಅಂತ. ನೆಕ್ಸ್ಟು ಎಂಟರ್ ದ ನಂಬರ್ ಆಫ್ ಕಾಲಮ್ಸ್, ಸಿ ಅಂದರೆ ಕಾಲಮ್ ನೆಕ್ಸ್ಟ್ ಎಂಟ್. ಇವಾಗ ನೀವು ಈ ಎ ಮತ್ತು ಬಿ ಮ್ಯಾಟ್ರಿಕ್ಸ್ ಏನಿದೆ ಅಲ್ಲ, ಈ ಎ ಮತ್ತು ಬಿ ನೀವು ಏನನ್ನ ಸ್ಕ್ಯಾನ್ ಮಾಡಬೇಕು, ಇಲ್ಲಿ ರೋ, ಇಲ್ಲಿ ಕಾಲಮ್ನ ಸ್ಕ್ಯಾನ್ ಮಾಡಬೇಕಲ್ವಾ. ಇವಾಗ ಇದು ಸಾರಿ ಓಕೆನಾ, ಇಲ್ಲಿ ಎ ಇದು ಮ್ಯಾಟ್ರಿಕ್ಸ್ ಅಂತ ಹೇಳಿ ತಗೊಳ್ಳಿ, ಇಲ್ಲಿ ಆರ್ ಬರಬೇಕು, ಇಲ್ಲಿ ಸಿ ಬರಬೇಕಲ್ವಾ. ಸೊ ಆರ್ ಸಿನ ಎರೆ ಡಿಕ್ಲೇರ್ ಮಾಡ್ಕೊಳ್ಳಿ. 2 ಡೈಮೆನ್ಷನಲ್ ಇಲ್ಲೇ ಆಲ್ರೆಡಿ ಡಿಕ್ಲೇರ್ ಆಗಿದೆ, ಅದಕ್ಕೆ ನೀವು ಅಸೈನ್ ಮಾಡ್ಕೊಳ್ಳಿ ನ್ಯೂ ಇಂಟ್ನ. ಆಮೇಲೆ ಅಸೈನ್ ಮಾಡಿ ಮತ್ತೆ ಸೇಮ್ ಯಾವುದಕ್ಕೆ ಸಮ್ಮಿಗೆ ಅಸೈನ್ ಮಾಡಿ. ಆಮೇಲೆ ಎಂಟರ್ ದ ಎಲಿಮೆಂಟ್ಸು, ಅಲ್ಲಿ ನೀವು ಬರೀ ನಂಬರ್ ಆಫ್ ಎಲಿಮೆಂಟ್ಸ್ ತೊಗೊಂಡ್ರಿ. ಇಲ್ಲಿ ಎಲಿಮೆಂಟ್ಸ್ ತೊಗೊಂಡಾಗ ಐ ಫಾರ್ ರೋ, ಓಕೆನಾ, I ಲೆಸ್ ದ್ಯಾನ್ ರೋ, ಆಮೇಲೆ J ಲೆಸ್ ದ್ಯಾನ್ ಕಾಲಮು ಒಂದು ಇನ್ಕ್ರಿಮೆಂಟ್ ಮಾಡಿಕೊಂಡು ಆಮೇಲೆ 2 ಡೈಮೆನ್ಷನಲ್ ಅರೆಗೆ ಮತ್ತೆ ಸ್ಕ್ಯಾನ್ ಮಾಡ್ತೀರಾ. ನೆಕ್ಸ್ಟ್ ದ ಸೇಮ್ ಫಾರ್ ಸೆಕೆಂಡ್ ಮ್ಯಾಟ್ರಿಕ್ಸ್ BIJ ಹಾಕೊಂಡು ಡಬಲ್ ಸ್ಕೋರ್ ಆಮೇಲೆ ಕ್ಲೋಸ್ ಮಾಡಿಕೊಂಡು ಈಗ ನೀವು ಅದನ್ನ ಪ್ರಿಂಟ್ ಮಾಡಬೇಕಲ್ವಾ. ಇಲ್ಲಿ ನಿಮಗೆ ಜಸ್ಟ್ ಎ ಮತ್ತು ಬಿ ಮ್ಯಾಟ್ರಿಕ್ಸ್ ಇನ್ಪುಟ್ ತೊಗೊಂಡಿದ್ದೀರಾ, ಅದೆರಡನ್ನೂ ಆ್ಯಡ್ ಮಾಡಬೇಕಲ್ವಾ. ಸೊ ಇಲ್ಲಿ ಫಾರ್ ತೊಗೋತೀರಾ ಮತ್ತು ಫಾರ್ ಜೆ ತೊಗೋತೀರಾ. ಸಮ್ ಆಫ್ ಎ ನಾವು ಡಿಕ್ಲೇರ್ ಮಾಡಿದ್ರಲ್ಲ ಅದು A(ij) ಮತ್ತು B(ij). ಓಕೆನಾ, ನೆಕ್ಸ್ಟ್ ಸಮ್ನ ಪ್ರಿಂಟ್ ಮಾಡ್ತೀರಾ. ಮತ್ತೆ ಇದೇ ಆಪ್ರೇಷನ್ ಏನು ಮಾಡಿರ್ತೀರಲ್ಲ ಇಲ್ಲಿ ಸಮ್ ಆಫ್ ಐಜೆ ಅದನ್ನ ಇಲ್ಲಿ ಪ್ರಿಂಟ್ ಮಾಡ್ತಿದ್ದೀರಾ. ಆಮೇಲೆ ಒಂದು ಡಬಲ್ ಹಿಂಗೆ ಕೊಟ್ಟರೆ ಅದು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರುತ್ತೆ. ಅಂದರೆ 1 2 3 4 5 6 7 8 9 ಆ ಥರನೇ ಎಲಿಮೆಂಟ್ಸ್ ಆಗಿ ಬರಲ್ಲ. 1 2 3 4 5 6 7 8 9 ಆ ಥರ ಬರುತ್ತೆ. ಓಕೆನಾ, ನೆಕ್ಸ್ಟ್ ಲೈನು. ಆಮೇಲೆ ನೆಕ್ಸ್ಟು ಇದು ಸಿಂಗಲ್ ಏನು ಕೊಟ್ಟರೆ ಅದು ಮತ್ತೆ ಈ ನೆಕ್ಸ್ಟ್ ಲೈನಿಗೆ ಮೂವ್ ಆಗುತ್ತೆ. ದಟ್ ಈಸ್ ಹೌ ಯು ಸ್ಟಡಿ ದಿಸ್ ಕ್ವೆಶನ್. ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಒನ್. ನೆಕ್ಸ್ಟ್ ಇಸ್ ಆಪರೇಷನ್ಸ್. ಇದು ಲೆಫ್ಟ್ ಶಿಫ್ಟ್, ಇದು ರೈಟ್ ಶಿಫ್ಟ್. ಇಲ್ಲಿ ನೋಡಿ ನಿಮಗೆ ಲೆಫ್ಟ್ ಶಿಫ್ಟ್ ಆಪರೇಟರ್ ಇದೆ, ರೈಟ್ ಶಿಫ್ಟ್. ಇದು ಅನ್ಸೈನ್ಡ್ ರೈಟ್. ಈಗ ಹಿಂಗಿದ್ರೆ ರೈಟ್, ಹಿಂಗಿದ್ರೆ ಅನ್ಸೈನ್ಡ್ ರೈಟ್ ಅಂತ ಹೇಳಿ ಕರೀತಾರೆ. ಓಕೆನಾ, ಈಗ ನೀವು ಅದನ್ನ ಡಿಸ್ಕಸ್ ಮಾಡೋಣ. ಫಸ್ಟು ಲೆಫ್ಟ್ ಶಿಫ್ಟ್ ಅಂತಂದರೆ ನೀವು ಇವಾಗ ಈಗ ಒಂದು ಏನಾದ್ರು ಎಲಿಮೆಂಟ್ಸ್ ಇದೆ ಅಂತಂದರೆ ಅದು ಇಟ್ ವಿಲ್ ಬಿ what are the numbers or bits that is present in the left, it will be moved to left of the positions of the specified position. 0 are filled in the right most. ಅಂದರೆ ರೈಟ್ ಇದೆ ಅಂತಂದರೆ 0 are filled, ಲೆಫ್ಟ್ ಫಿಲ್ ಆಗಿರುತ್ತೆ. ಓಕೆನಾ, ವ್ಯಾಲ್ಯೂ ಇದು ಏನು ಲೆಫ್ಟ್ ಶಿಫ್ಟ್ N ಅಂತ ತೊಗೊಂಡ್ರೆ A is equal to 5 ತೊಗೊಳ್ಳಿ. ಇಂಟ್ ರಿಸಲ್ಟ್ ಇಸ್ ಈಕ್ವಲ್ ಟು 1 ಅಂತಂದರೆ ಅದು ಲೆಫ್ಟ್ ಶಿಫ್ಟ್ ಆಗಿ ಫಸ್ಟ್ ಎಲಿಮೆಂಟ್ ಯಾವುದು 1 ಅದನ್ನು ಪ್ರಿಂಟ್ ಮಾಡುತ್ತೆ. ಓಕೆನಾ, ಬೈನರಿ ರೆಪ್ರೆಸೆಂಟೇಷನ್ ನೋಡ್ಬೋದು. ಇವಾಗ 10 in decimal ತೊಗೊಂಡಿದ್ದೀರಾ. ಓಕೆನಾ, ದಟ್ ಈಸ್ ಹೌ ಯು ಹ್ಯಾವ್. ರೈಟ್ ಶಿಫ್ಟು ಸೇಮು, ಇದು ರೈಟ್ ಆಗುತ್ತೆ. ಇಲ್ಲಿ 8 2 ಅಂದರೆ 20, ಇಲ್ಲಿ 20 ಅಸೈನ್ ಮಾಡ್ಕೊಂಡಿದ್ದೀರಲ್ಲ ಅದು 2 ಪ್ರಿಂಟ್ ಆಗಿ ಇದು 5 in decimal ಕೊಡುತ್ತೆ. ಇದು ಅನ್ಸೈನ್ ರೈಟ್ ಅಂತಂದರೆ ಇಟ್ ವಿಲ್ ಬಿ ಲೆಫ್ಟ್ ಮೋಸ್ಟ್ ಬಿಟ್ ವಿಲ್ ಬಿ 0, ಆಮೇಲೆ ಏನು ಅನ್ಸೈನ್ ಆಗಿರುತ್ತೆ ಅದು. ಓಕೆನಾ, ಲೆಫ್ಟ್ ಮೋಸ್ಟು, ಆಮೇಲೆ ಇಟ್ ವಿಲ್ ಬಿ ಅಸೈನ್ಡ್ ಟು ಸಮ್ ಆಫ್ ದ ನಂಬರು. ನೆಕ್ಸ್ಟು ಒಂದು ಎಕ್ಸಾಂಪಲ್ A-8 ತೊಗೊಂಡು ರಿಸಲ್ಟು ಅನ್ಸೈನ್ ರೈಟ್ ತೊಗೊಂಡ್ರೆ ನಿಮಗೆ -8 2 ಆಗುತ್ತೆ. ಇವಾಗ ರೈಟಿಗೆ ಹೋಗ್ತಾ 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 ನಿಮಗದು ರೈಟ್ ಅಂದರೆ ಶಿಫ್ಟ್ ಆಗಿ ನಿಮಗೊಂದು ರಿಸಲ್ಟು ಬಿಗ್ ನಂಬರ್ ಬರುತ್ತೆ. Next is one of the most important concept, encapsulation, inheritance, polymorphism and abstraction. Okay, na? Abstraction. This is the O principles and it is important for everywhere. Okay, na? Encapsulation ಅಂತಂದ್ರೆ ಏನು ಅಂತಂದ್ರೆ ಒಂದು ಇವಾಗ ನಾನು ಈಸಿಯಾಗಿ ಹೇಳಬೇಕು ಅಂತಂದ್ರೆ ಫಸ್ಟು ಎನ್ಕ್ಯಾಪ್ಸುಲೇಷನ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಅದು ಒಂದು ಮೆಕ್ಯಾನಿಸಮ್, ಅಂದರೆ ಅದೊಂದು ಪ್ರಾಸೆಸ್, ಏನೋ ಒಂದು ಪ್ರಾಸೆಸ್ ಆಗ್ತಿದೆ. ಓಕೆನಾ, ಇವಾಗ ರ್ಯಾಪಿಂಗ್ ಡೇಟಾ ಆ್ಯಂಡ್ ಮೆಥಡ್ಸ್ ಟುಗೆದರ್ ಇಂಟು ಅ ಸಿಂಗಲ್ ಯೂನಿಟ್. ಒಂದು ಡೇಟಾ ಮತ್ತು ಮೆಥಡ್ಸ್ ಇದೆ ಅಂದರೆ ಅದನ್ನು ನೀವು ರ್ಯಾಪ್ ಮಾಡ್ತಿದ್ದೀರಾ ಒಂದು ಸಿಂಗಲ್ ಯೂನಿಟ್, ಅಂದರೆ ಕ್ಲಾಸಿಗೆ ರ್ಯಾಪ್ ಮಾಡ್ತಿದ್ದೀರಾ. ಅದನ್ನ ನೀವೇನಂತ ಕರಿತೀರಾ, ಎನ್ಕ್ಯಾಪ್ಸುಲೇಷನ್. ಡೇಟಾ ಆ್ಯಂಡ್ ಕೋಡ್ನ, ಅಂದರೆ ನಾನು ಕೋಡ್ನ ಮೆಥಡ್ ಅಂತ ಹೇಳಿದ್ದೀನಿ ಅಷ್ಟೇ. ಓಕೆನಾ, ನೆಕ್ಸ್ಟ್ ನೀವು ಅದನ್ನು ನೋಡೋದಿದ್ರೆ ಎನ್ಕ್ಯಾಪ್ಸುಲೇಷನ್ ಅಂತಂದರೆ ಇವಾಗ ಮಾರ್ಕ್ಸ್, ಏನೋ ಒಂದು ಮಾರ್ಕ್ಸ್ ತೊಗೊಂಡು M ತೊಗೊತೀರಾ, ಆಮೇಲೆ ಮಾರ್ಕ್ಸ್ ಇಸ್ ಈಕ್ವಲ್ ಟು M ಅಂತ ತೊಗೊಂಡು ಅದನ್ನ ರಿಟರ್ನ್ ಮಾಡ್ತೀರಲ್ಲ, ದಟ್ ಈಸ್ ಹೌ ಇಟ್ ಈಸ್ ವರ್ಕಿಂಗ್ ಇನ್ ದಿಸ್. ಓಕೆನಾ, ನೆಕ್ಸ್ಟು ನೀವು ಇನ್ಹೆರಿಟೆನ್ಸ್ ನೋಡ್ಬೋದು. ಅದು ಒಂದು ಕ್ಲಾಸ್ ಪ್ರಾಪರ್ಟೀಸ್ನ ಅಕ್ವೈರ್, ಒಂದು ಕ್ಲಾಸ್ ಇದೆ ಅಂತಂದರೆ, ಒಂದು A ಕ್ಲಾಸ್ ಇದೆ ಅಂತಂದರೆ ಇನ್ನೊಂದು B ಕ್ಲಾಸ್ ಇದೆ ಅಂತಂದರೆ
ಇನ್ನೊಂದು ಈ ಕ್ಲಾಸಿನ ಪ್ರಾಪರ್ಟೀಸ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ, ದಟ್ ಇಸ್ ಕಾಲ್ಡ್ ದ ಇನ್ಹೆರಿಟೆನ್ಸ್. ಓಕೆನಾ, ಚೈಲ್ಡ್ ಇನ್ಹೆರಿಟಿಂಗ್ ಪ್ರಾಪರ್ಟೀಸ್ ಫ್ರಮ್ ಪೇರೆಂಟ್ಸ್. ನೀವು ಎ ಚೈಲ್ಡ್ ಅಂತ ತಗೊಳ್ಳಿ, ಬಿ ಪೇರೆಂಟ್ ಅಂತ ತಗೊಳ್ಳಿ. ಓಕೆನಾ, ದಟ್ ಈಸ್ ವಾಟ್ ಐ ಸೆಡ್. ನೆಕ್ಸ್ಟ್ ಪಾಲಿಮಾರ್ಫಿಸಮ್ ಅಂದರೆ ಮೆನಿ. ಈಗ ಮೆನಿ ಅಂತ ಇಲ್ಲೇ ಅರ್ಥ ಆಗುತ್ತೆ. ನೆಕ್ಸ್ಟ್ ಪಾಲಿಮಾರ್ಫಿಸಮ್ ಅಂತಂದ್ರೆ ಒನ್ ಆಬ್ಜೆಕ್ಟ್ ಬಿಹೇವಿಂಗ್ ಇನ್ ಮೆನಿ ವೇಸ್. ಒಂದು ಆಬ್ಜೆಕ್ಟ್ ಇದೆ ಅಂತಂದ್ರೆ ಅದು ಬೇರೆ ಬೇರೆ ತುಂಬಾ ಥರದಲ್ಲಿ ಅದು ಆ್ಯಕ್ಟ್ ಮಾಡುತ್ತೆ. ಅದನ್ನು ನೀವು ಪಾಲಿಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಓಕೆನಾ, ಇದು ಒಂದು ಇಂಟರ್ಫೇಸ್ ಆಗಿರ್ಬೋದು, ಮಲ್ಟಿಪಲ್ ಮೆಥಡ್ಸ್ ಆಗಿರ್ಬೋದು. ನೆಕ್ಸ್ಟ್ ನೀವು ಎಕ್ಸಾಂಪಲ್ ನೋಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಕನ್ಕ್ಯಾಟಿನೇಷನ್ ಎಕ್ಸಾಂಪಲ್ ತಗೊಂಡ್ರೆ 2+4 6 ಅಂತಾನೂ ಆನ್ಸರ್ ಬರ್ಬೋದು. ಹೆಲ್ಲೋ ಗೌತಮ್ ಅಂತಾನೂ ಆನ್ಸರ್ ಬರ್ಬೋದು. ಯಾಕಂದ್ರೆ ಇದು ಕನ್ಕ್ಯಾಟಿನೇಷನ್ ಪ್ಲಸ್ ಆಪರೇಟರ್ ಅಲ್ವಾ. ನೆಕ್ಸ್ಟ್ ಅಬ್ಸ್ಟ್ರಾಕ್ಷನ್ ನೋಡೋದಿದ್ರೆ, ಅಬ್ಸ್ಟ್ರಾಕ್ಷನ್ ಏನಂತಂದ್ರೆ ಒಂದು ಎಸೆನ್ಷಿಯಲ್ ಡೀಟೇಲ್ಸ್ ಏನಿರುತ್ತೆ ಅದು ಇಂಟರ್ನಲ್ ಏನಂತಾರೆ ಇಂಪ್ಲಿಮೆಂಟೇಷನ್ ಇಂದ ಹೈಡ್ ಮಾಡೋದನ್ನ ಅಬ್ಸ್ಟ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ಒಂದು ಡೇಟಾಬೇಸ್ ಸಿಸ್ಟಮ್ ಇದೆ ಅಂತಂದ್ರೆ ನೀವು ಡೀಟೇಲ್ಸ್ ಆಫ್ ದ ಹೌ ಇಟ್ ಇಸ್ ಸ್ಟೋರ್ಡ್, ಹೌ ಇಟ್ ಇಸ್ ಕ್ರಿಯೇಟೆಡ್, ಹೌ ಇಟ್ ಇಸ್ ಮೇಂಟೈನ್ಡ್ ಅಂತೆಲ್ಲ ಅದು ಏನಂತಾರೆ ಹಿಡನ್ ಆಗಿರುತ್ತೆ. ಅಂದ್ರೆ ಅದು ಪಬ್ಲಿಕ್ ಏನಂತಾರೆ ಇನ್ಫಾರ್ಮೇಟಿವ್ ಅಲ್ಲ. ಓಕೆನಾ, ನೆಕ್ಸ್ಟು ಒಂದು ಜಾವಾ ಪ್ರೋಗ್ರಾಮ್ ಟು ಸಾರ್ಟ್ ದ ಎಲಿಮೆಂಟ್ಸ್ ಯೂಸಿಂಗ್ ಅ ಫಾರ್ ಲೂಪ್. ಒಂದು ಎ ಬೇಡ 1 3 5 6 ಆಮೇಲೆ 2 ಮತ್ತೆ 7 ಇದೆ ಅಂತಂದ್ರೆ ಇಲ್ಲಿ 2 ಬರಬೇಕಾಗಿದೆ, ಇಲ್ಲಿ 5 6 7 ಆರ್ಡರ್ ಇದೆ ಅಲ್ವಾ. ಇದನ್ನ ನೀವು ಹೇಗೆ ಸಾರ್ಟ್ ಮಾಡ್ತೀರಾ ಅಂತ ಹೇಳಿ ಕರೀತೀರಿ. ಇಂಟೆ ಡಿಕ್ಲೇರ್ ಮಾಡ್ಕೊಂಡಿದೀವಿ, ಎನ್ ಅಂದ್ರೆ ನಂಬರು, ಐ ಜೆ ಫಾರ್ ಲೂಪ್, ಆಮೇಲೆ ಟೆಂಪ್ರರಿ ಡಿಕ್ಲೇರ್ ಮಾಡ್ಕೊಂಡು, ಅದು ಯಾಕಂದ್ರೆ ಸ್ವಾಪಿಂಗ್ ಫಂಕ್ಷನಿಗೆ ಬಂದಾಗ ನೀವು ಟೆಂಪ್ ತಗೋತೀರಾ ಮ್ಯಾಕ್ಸಿಮಮ್ ಟೈಮ್ ಅಲ್ವಾ. ನೆಕ್ಸ್ಟ್ ಎ ಅರೆ ತಗೊಂಡಿದ್ದೀರಾ. ನೆಕ್ಸ್ಟ್ ಸ್ಕ್ಯಾನರು ಇನ್ಪುಟ್ ಎಂಟರ್ ಎಲಿಮೆಂಟ್ಸು, ಇದು ನ್ಯೂ ಇಂಟು ಗೊತ್ತು, ಎಂಟರ್ ದ ಎಲಿಮೆಂಟ್ಸು ಮಾಡ್ತೀರಾ. ಇದು ನಿಮಗೆ ಪ್ರೋಗ್ರಾಮ್ ಅರ್ಥ ಆಗ್ತಿಲ್ಲ ಅಂತಂದ್ರೆ ನೀವು ಮತ್ತೆ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ನೋಡಿ ನಿಮಗೆಲ್ಲ ಪೂರ್ತಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಫಾರ್ ತಗೊಳ್ಳಿ, ಮತ್ತೆ ಅದಕ್ಕೆ ಸ್ಕ್ಯಾನ್ ತಗೊಳ್ಳಿ. ಮತ್ತೆ ಇವಾಗ ನೀವು ಅದನ್ನ ಪ್ರಿಂಟ್ ಮಾಡ್ಬೇಕಲ್ವಾ. ಫಾರ್ ತಗೊಂಡು ಏನಾದ್ರು ಎ ಆಫ್ ಐ ಅಂದ್ರೆ ಐ ಎಲಿಮೆಂಟ್ ಜೆಗಿಂತ ಗ್ರೇಟರ್ ಆಗಿದ್ರೆ ನೀವು ಅದನ್ನ ಸ್ವ್ಯಾಪ್ ಮಾಡ್ತೀರಾ. ಓಕೆನಾ, ಈಗ ಸ್ವ್ಯಾಪ್ ಅಂತಂದ್ರೆ ಏನ್ ಗೊತ್ತಾ, ಈಗ ಟೆಂಪ್ ಎ ಆಫ್ ಐ ಆದ್ರೆ ಅರೆ ಆಫ್ ಐ ಆದ್ರೆ ಅರೆ ಆಫ್ ಐ ಅರೆ ಆಫ್ ಜೆ ಆಗುತ್ತೆ, ಅರೆ ಆಫ್ ಜೆ ಮತ್ತೆ ಟೆಂಪ್ ಆಗುತ್ತೆ. ಓಕೆನಾ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟೆಂಪ್ ಇದೆ, ಇಲ್ಲಿ ಎ ಆಫ್ ಐ, ಇಲ್ಲಿ ಎ ಆಫ್ ಐ, ಇಲ್ಲಿ ಎ ಆಫ್ ಜೆ, ಇಲ್ಲಿ ಎ ಆಫ್ ಜೆ. ಓಕೆನಾ, ದಟ್ ಇಸ್ ಹೌ ದಿಸ್ ಸ್ವಾಪಿಂಗ್ ಫಂಕ್ಷನ್ ವರ್ಕ್. ದಿಸ್ ಇಸ್ ದ ಸ್ವಾಪ್ ಲಾಜಿಕ್ ಫಾರ್ ಸ್ವಾಪ್. ನೆಕ್ಸ್ಟ್ ಅದನ್ನ ಪ್ರಿಂಟ್ ಮಾಡಿಕೊಂಡು ಅದನ್ನ ಎ ಆಫ್ ಐ ಅರೆ ಆಫ್ ಐ ಇಲ್ಲಿ ಆಲ್ರೆಡಿ ಆಗಿದೆ ಅಲ್ಲ ಸಾರ್ಟು, ಅದನ್ನ ನೀವು ಇಲ್ಲಿ ಪ್ರಿಂಟ್ ಮಾಡ್ತೀರಾ. ಅದು ನೀವು ಡಬಲ್ ಕೋಟ್ ಕೊಟ್ಟರೆ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ನೆಕ್ಸ್ಟ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ, ಇಫ್ ಸ್ಟೇಟ್ಮೆಂಟು ಓನ್ಲಿ ವೆನ್ ದ ಕಂಡೀಷನ್ ಇಸ್ ಟ್ರೂ. ಈಗ ಇಫ್ ಮತ್ತೆ ಸ್ಟೇಟ್ಮೆಂಟ್ ಕೊಡ್ತೀರಾ, ಇಫ್ ಎ ಇಂಟು ಎ ಇಸ್ ಈಕ್ವಲ್ ಟು 10 ಅಂತ ಹೇಳಿ ಡಿಕ್ಲೇರ್ ಮಾಡಿಕೊಂಡು ಎ ಗ್ರೇಟರ್ ದನ್ 5 ಆದ್ರೆ ಎ ಇಸ್ ಗ್ರೇಟರ್ ದನ್ 5 ಅಂತ ಹೇಳಿ ಪ್ರಿಂಟ್ ಮಾಡ್ತೀರಾ. ಇವಾಗ ಎ 10 ಅಂತ ಕೊಟ್ಟಿರೋದ್ರಿಂದ ಇಟ್ ಇಸ್ ನಾಟ್ ಇಟ್ ಇಸ್ ಗ್ರೇಟರ್ ದನ್ 5, ಲೆಸ್ ದನ್ 5 ಅಲ್ಲ, ಅದು ಇಟ್ ಇಸ್ ಗ್ರೇಟರ್ ದನ್ 5 ಹೌದು. ಸೊ ಇಟ್ ವಿಲ್ ಪ್ರಿಂಟ್ ದಿಸ್ ಸ್ಟೇಟ್ಮೆಂಟ್ ಆಬ್ವಿಯಸ್ಲಿ. ನೆಕ್ಸ್ಟ್ ನೋಡೋದಿದ್ರೆ ನೀವು ಇಫ್ ಎಲ್ಸ್ ಸ್ಟೇಟ್ಮೆಂಟು, ಇಫ್ ಏನಾದ್ರು ಟ್ರೂ ಆಗಿ ಎಲ್ಸ್ ಫಾಲ್ಸ್ ಆದರೆ, ಈಗ ನೀವು ಏನಂತ ಹೇಳಿ ಇಂಟು ಎ ಇಸ್ ಈಕ್ವಲ್ ಟು 3 ಅಂತ ಹೇಳಿ ತೊಗೊಂಡಿದ್ದೀರಾ. ಓಕೆನಾ, 3% 2 ಇಸ್ ಈಕ್ವಲ್ ಟು 0 ಅಂದರೆ ನೀವು 2 ಇಂದ ಮಾಡ್ಲೆಸ್ ತೊಗೋಬೇಕು, 1 ಬರುತ್ತೆ. ಸೊ ಇಟ್ ಇಸ್ ನಾಟ್ ಈಕ್ವಲ್ ಟು 0. ಸೊ ವಾಟ್ ಇಟ್ ವಿಲ್ ಬಿ ಪ್ರಿಂಟೆಡ್ ಆಸ್ ಆಡ್ ನಂಬರ್. ಅಂದರೆ ಇದು 2ಗೆ 0 ಆಗಿದ್ರೆ ಈವನ್ ನಂಬರ್ ಅಂತ ಹೇಳಿ ಪ್ರಿಂಟ್ ಆಗ್ತಿತ್ತು, ಇದು 0 ಅಲ್ಲ, ಅದಕ್ಕೆ ಏನು ಪ್ರಿಂಟ್ ಆಗುತ್ತೆ, ಆಡ್ ನಂಬರ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಇಫ್ ಸ್ಟೇಟ್ಮೆಂಟ್ ಏನಾದ್ರು ಫಾಲ್ಸ್ ಆದರೆ ಎಲ್ಸ್ ಸ್ಟೇಟ್ಮೆಂಟು ವರ್ಕ್ ಆಗುತ್ತೆ. ಓಕೆನಾ, ದಟ್ ಈಸ್ ವಾಟ್ ಹಿಯರ್ ದ ಇಫ್ ಎಲ್ಸ್ ಮೀನ್. ನೆಕ್ಸ್ಟ್ ಇಸ್ ಇಫ್ ಲ್ಯಾಡರ್. ಓಕೆನಾ, ಫಸ್ಟ್ ಬ್ಲಾಕ್ 1 ಇರುತ್ತೆ, ಬ್ಲಾಕ್ 2 ಇರುತ್ತೆ, ಡಿಫಾಲ್ಟ್ ಬ್ಲಾಕ್ ಇರುತ್ತೆ. ಓಕೆನಾ, ಈಗ ಇಂಟ್ ಮಾರ್ಕ್ಸ್ ಇಸ್ ಈಕ್ವಲ್ ಟು 75 ಅಂತ ತೊಗೊಂಡಿದ್ದೀರಾ. ಇವಾಗ ನಿಮಗೆ ಮೋರ್ ದೆನ್ ಇವಾಗ ನಿಮ್ಗೆ ಒಂದು ಮಾರ್ಕ್ಸ್ನ ಅಲಾಟ್ ಮಾಡ್ತಿದ್ದೀರಾ ಅಂತಂದರೆ ಎ ಗ್ರೇಡಾ, ಬಿ ಗ್ರೇಡಾ, ಸಿ ಗ್ರೇಡಾ, ಅಲ್ಲ ಫೇಲ್ ಇಲ್ಲ ಪಾಸು, ನೀವು ಏನಾದ್ರು ಕಂಡೀಷನ್ಸ್ ತೊಗೋಬೋದು. ಓಕೆನಾ, ನೀವು ಎಕ್ಸಾಂಪಲ್ ಕೊಡ್ತಿರೋದ್ರಿಂದ ಏನಾದ್ರು ಕಂಡೀಷನ್ಸ್ ತೊಗೊಳ್ಳಿ. ನೆಕ್ಸ್ಟು ನೀವು ನೋಡೋದಿದ್ರೆ ಇಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 90 ಆದರೆ ಗ್ರೇಡ್ ಎ. ಇದು 75 ಈಸ್ ನಾಟ್ ಅಂದರೆ ಅದು ಫಸ್ಟು ಒಂದೊಂದು ಲೈನಿಗೆ ಚೆಕ್ ಮಾಡಿಕೊಂಡು ಬರುತ್ತೆ. ಓಕೆನಾ, ಅದನ್ನ ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. 75 ಗ್ರೇಟರ್ ದನ್ ಈಕ್ವಲ್ ಟು 90ನಾ? ಇಲ್ಲ, it will not execute this block. If marks is greater than or equal to 75, it is not greater but it is equal to 75. What it will be printed? Grade B will be printed here. ಓಕೆನಾ, ಮತ್ತೆ ಇದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 50. ಓಕೆನಾ, ಅದು ಗ್ರೇಡ್ ಸಿನೂ ಆಗ್ಬೋದು.
ಎಲ್ಸ್ ಇದು ಮೂರೂ ಆಗಲಿಲ್ಲ ಅಂತಂತಂದರೆ ಫೇಲ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಇಲ್ಲೇ ನಿಮಗೆ ಸೆಕೆಂಡ್ ಕಂಡೀಷನಲ್ಲಿ ವರ್ಕ್ ಆಯ್ತು ಅಂತಂದರೆ ಗ್ರೇಡ್ ಬಿ ಪ್ರಿಂಟ್ ಆಗುತ್ತೆ. ಓಕೆನಾ, ದಟ್ ಈಸ್ ಹೌ ದಿಸ್ ವರ್ಕ್ಸ್. ನೀವು ಔಟ್ಪುಟ್ ಬರಿಬೇಕಂತ ಏನಿಲ್ಲ, ನಿಮಗೆ ಅರ್ಥ ಆಗಕ್ಕೆ ನಾನು ಹೇಳ್ಕೊಡ್ತಿದ್ದೀನಿ ಅಷ್ಟೇ. ನಿಮ್ಗೆ ಔಟ್ಪುಟ್ಟು ಅನಲೈಸ್ ಮಾಡಿ ಬರೆಯೋಕ್ಕೆ ಟೈಮ್ ಇತ್ತು, ಆಮೇಲೆ ಯು ಹ್ಯಾವ್ ದ ಕೇಪಬಿಲಿಟಿ, ಯು ವಾಂಟ್ ಟು ಸ್ಕೋರ್ ಔಟ್ ಆಫ್ ಔಟ್ ಅಂತ ಹೇಳಿದರೆ ನೀವು ಬರೀಲೇಬೇಕಾಗುತ್ತೆ. ನೆಸ್ಟೆಡ್ ಇಫ್ ಅಂತಂದರೆ ಇಫ್ ಒಳಗೆ ಇಫ್ ಒಳಗೆ ಇಫ್ ಸ್ಟೇಟ್ಮೆಂಟ್ ಇದ್ದರೆ ನಿಮಗೆ ಅದನ್ನ ನೆಸ್ಟೆಡ್ ಇಫ್ ಅಂತ ಹೇಳಿ ಕರಿತೀರ. ನೋಡಿ, ಇಫ್ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಇಫ್ ಇನ್ನೊಂದು ಕಂಡೀಷನ್, ಆಮೇಲೆ ಸ್ಟೇಟ್ಮೆಂಟ್ಸ್ ಕೊಟ್ಟು ಕ್ಲೋಸ್. ಓಕೆನಾ, ಅದು ಹೇಗೆ ಅಂತಂದರೆ ಇಂಟ್ ಎ ಇಸ್ ಈಕ್ವಲ್ ಟು 10 ಮತ್ತು ಬಿ ಇಸ್ ಈಕ್ವಲ್ ಟು 20 ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರ. ಎ ಗ್ರೇಟರ್ ದ್ಯಾನ್ 5, ಬಿ ಗ್ರೇಟರ್ ದ್ಯಾನ್ 15 ಆದರೆ ಬೋತ್ ಕಂಡೀಷನ್ಸ್ ಸಮಥಿಂಗ್ ಏನೋ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆನಾ, ಬೋತ್ ಕಂಡೀಷನ್ಸ್ ಆರ್ ಟ್ರೂ ಅಂತ ಹೇಳಿ. ಇವಾಗ ನೋಡಿ, ಎ 10 5ಗಿಂತ ಗ್ರೇಟರಾ, 5ಗಿಂತ 10 5 is greater than 10? No, it is false. 5 is less than 10. ಓಕೆನಾ, 15 is greater than 20. ಓಕೆನಾ, ಓಕೆ ಫೈನ್. ಈಗ ನೋಡಿ, 5 ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ 10 is greater than 10. ಎ ಅಂದ್ರೆ ಏನು, 10 is greater than 5 ಅಂತ ಹೇಳಿ ತಗೋಬೇಕು. ಇಟ್ ಇಸ್ ಟ್ರೂ. ನೆಕ್ಸ್ಟ್ 20 is greater than 15 ಅಂತ ತಗೋಬೇಕು. ಅವಾಗ ಈ ಕಂಡೀಷನ್ ಟ್ರೂ ಆಗುತ್ತೆ. ನಿಮಗೆ ಫಸ್ಟು ಎ 5 is greater than ಎ ಕೊಟ್ಟಿದ್ದಾರಾ, ಇಲ್ಲ ಎ is greater than 5 ಕೊಟ್ಟಿದ್ದಾರಾ ಅಂತ ಅಬ್ಸರ್ವ್ ಮಾಡಬೇಕು. ಓಕೆನಾ, ನೀವು ಪ್ರೋಗ್ರಾಮ್ ಓನಾಗಿ ಏನಾದ್ರು ಬರಿಬೋದು. ನೆಕ್ಸ್ಟ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಆಲ್, ದಟ್ ಇಸ್ ಡೇಟಾ ಟೈಪ್ಸ್. ಪ್ರಿಮಿಟಿವ್ ಮತ್ತು ನಾನ್ ಪ್ರಿಮಿಟಿವ್ ಅಂತ ಎರಡು ಡಿವೈಡ್ ಆಗಿದೆ. ಮೇಯ್ನ್ ಆಗಿ ಪ್ರಿಮಿಟಿವ್ ಮತ್ತು ನಾನ್ ಪ್ರಿಮಿಟಿವ್. ಪ್ರಿಮಿಟಿವ್ ಅಲ್ಲಿ ನಿಮಗೆ ಇವಾಗ ಬೈಟ್, ಶಾರ್ಟ್, ಇಂಟೀಜರ್, ಲಾಂಗ್, ಫ್ಲೋಟ್, ಡಬಲ್, ಕ್ಯಾರೆಕ್ಟರ್, ಬೂಲಿಯನ್ ಅಂದರೆ ಟ್ರೂ ಫಾಲ್ಸ್ ನಿಮಗೆ ಗೊತ್ತು. ಕ್ಯಾರೆಕ್ಟರ್ ಅಂತಂದರೆ ಒಂದು ಕ್ಯಾರೆಕ್ಟರ್ ಸಿಂಗಲ್ ಸ್ಟೋರ್ ಕ್ಯಾರೆಕ್ಟರ್ನ ಯೂಸ್ ಮಾಡಿ 2 ಬೈಟ್ಸ್ ಇರುತ್ತೆ. ಡಬಲ್ ಅಂತಂದರೆ 8 ಅಂದರೆ ಡೆಸಿಮಲ್ ವ್ಯಾಲ್ಯೂನು ಸ್ಟೋರ್ ಮಾಡುತ್ತೆ. ಇದು ಡೆಸಿಮಲ್ ವ್ಯಾಲ್ಯೂ ವಿತ್ ಫ್ರಾಕ್ಷನಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡುತ್ತೆ. ಫ್ಲೋಟು ದಟ್ ಇಸ್ 4. ಆಮೇಲೆ ಲಾಂಗ್ ಅಂತಂದರೆ ಮತ್ತೆ 8 ಬೈಟ್ಸ್, ಸೇಮ್ ಆಸ್ ದ ಡಬಲ್. ಅದು ಲಾರ್ಜ್ ಇಂಟೀಜರ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೆ. ಇವಾಗ 0 0 1 1 1 1 2 2, ಇಲ್ಲಿ 0 0 ಬೇಡ, 3 3 4 4 4 4 5 ಇಷ್ಟು ಏನೋ ಒಂದು ಲಾರ್ಜ್ ಇಂಟೀಜರ್ನ ಸ್ಟೋರ್ ಮಾಡೋಕ್ಕೆ ನೀವು ಲಾಂಗ್ ಬರೆಸ್ತೀರಾ. ಇಂಟೀಜರ್ ಅಂತಂದರೆ ನಾರ್ಮಲ್ 4 ಬೈಟ್ಸ್, ಅದು ನಿಮಗೆ ಗೊತ್ತು. ನೆಕ್ಸ್ಟ್ ಶಾರ್ಟ್ ಅಂತಂದರೆ 2 ಬೈಟ್ಸ್, ಅಂದರೆ ಒಂದು ಶಾರ್ಟ್ ಇಂಟೀಜರ್ ವ್ಯಾಲ್ಯೂ. ಬೈಟ್ ಅಂತಂದರೆ ವೆರಿ ವೆರಿ ಸ್ಮಾಲ್ ಇಂಟೀಜರ್ ವ್ಯಾಲ್ಯೂ, ಅದು 1 ಬೈಟ್ ಆಫ್ ಮೆಮರಿ. ಅಂದರೆ ಈಗ ನೀವು ಎಲ್ಲದಕ್ಕೂ ಇಂಟೇ ಯೂಸ್ ಮಾಡಿದ್ರೆ ಅದು 4 ಬೈಟ್ಸ್ ಆಫ್ ಮೆಮರಿನ ನಿಮಗೆ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅದಕ್ಕಿಂತ ನಿಮಗೆ ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ನೀವು ಬೈಟ್ ಯೂಸ್ ಮಾಡ್ಬೋದು. ಓಕೆನಾ, ಬೈಟ್ ಯೂಸ್ ಮಾಡಿದ್ರೆ ಅದು ಬರೀ 1 ಬೈಟ್ ಆಫ್ ಮೆಮರಿ ಮಾತ್ರ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ರೆಸ್ಟ್ ಆಲ್ ವಿಲ್ ಬಿ ಫ್ರೀ. ಓಕೆನಾ, ದಟ್ ಈಸ್ ಹೌ ದಿಸ್ ವರ್ಕ್ಸ್. ನೆಕ್ಸ್ಟ್ ಈಸ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತಂದರೆ ಸ್ಟ್ರಿಂಗು, ಅರೆ, ಕ್ಲಾಸ್, ಇಂಟರ್ಫೇಸು ಅದೆಲ್ಲ ಅಂತಂದರೆ ಅದು ನಿಮಗೆ ಕ್ಲಾಸ್ನ ಸ್ಟೋರ್ ಮಾಡುತ್ತೆ, ಅಡ್ರೆಸ್ಸು ಆಫ್ ಆಬ್ಜೆಕ್ಟ್ಸು. ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ ಅರೆ ಅಲ್ಲಿ ಕೊಡ್ತೀನಿ. ಓಕೆನಾ, ಇಲ್ಲಿ ಎ ಬಿ ಸಿ ಡಿ ಅಂತ ಇದು ನಿಮಗೆ ಅಡ್ರೆಸ್ 101 102 102 103 ಆ ಥರ ಸ್ಟೋರ್ ಆಗಿದೆ ಅಂದರೆ ಈ ಅಡ್ರೆಸ್ನ ಸ್ಟೋರ್ ಮಾಡುತ್ತೆ ನಾನ್ ಪ್ರಿಮಿಟಿವ್ ಅಲ್ಲಿ. ಸ್ಟ್ರಿಂಗು ಅದು ಒಂದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಲ್ವಾ. ಸ್ಟ್ರಿಂಗ್ ಅಂತಂದರೆ ಹೆಲ್ಲೋ, ನೀವು ಏನಿದೆ ಒಂದು ಸ್ಟ್ರಿಂಗ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ಅರೆ ಅಂತಂದರೆ ಮಲ್ಟಿಪಲ್ ವ್ಯಾಲ್ಯೂಸು ಕಾಂಟಿಜಸ್ ಮೆಮರಿ ಲೊಕೇಶನಲ್ಲಿ ಸ್ಟೋರ್ ಮಾಡುತ್ತೆ. ಕ್ಲಾಸ್ ಅಂತಂದರೆ ಒಂದು ಬ್ಲೂ ಪ್ರಿಂಟು ನಿಮಗೆ ಒಂದು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ. ನೆಕ್ಸ್ಟು ಇಂಟರ್ಫೇಸ್ ಅಂತಂದರೆ ಅಬ್ಸ್ಟ್ರಾಕ್ಷನ್ ಮತ್ತು ಮಲ್ಟಿಪಲ್ ಇನ್ಹೆರಿಟೆನ್ಸ್ ಏನಿರುತ್ತಲ್ಲ ಅದನ್ನು ನಿಮಗೆ ಸ್ಟೋರ್ ಮಾಡೋಕ್ಕೆ ಇಂಟರ್ಫೇಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಸ್ ಟೈಪ್ ಕನ್ವರ್ಷನ್, ಟೈಪ್ ಕಾಸ್ಟಿಂಗ್ ವಿಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೀವಿವಾಗ ಟೈಪ್ ಕನ್ವರ್ಷನ್ ಅಂತ ಅಂದರೆ ಈಗ ಒಂದು ಟೈಪ್ ಕನ್ವರ್ಷನ್ ಆ್ಯಂಡ್ ಟೈಪ್ ಕಾಸ್ಟಿಂಗ್ ಇನ್ ಜಾವಾ ಅಂತಂದರೆ ಟೈಪ್ ಕನ್ವರ್ಷನ್ ಮತ್ತು ಟೈಪ್ ಕಾಸ್ಟಿಂಗ್ ನೋಡೋಣ. ಈಗ ಟೈಪ್ ಕನ್ವರ್ಷನ್ ಅಂತಂದರೆ ಒಂದು ಸಿಮಿಲರ್ ಡೇಟಾ ಟೈಪಿಂದ, ಒಂದು ಏನೋ ಸ್ಮಾಲ್ ಡೇಟಾ ಟೈಪಿಂದನೋ ಒಂದು ಸ್ಮಾಲ್ ಸಿಮಿಲರ್ ಡೇಟಾ ಟೈಪ್, ಅದು ಇಂಟಿಜರ್ ಆಗಿದ್ರೆ ಇಂಟೇ ಆಗಿರಬೇಕು, ಬೈಟ್ ಆಗಿದ್ರೆ ಬೈಟ್ ಆಗಿರಬೇಕು, ಸೇಮ್ ಡೇಟಾ ಟೈಪ್ ಇರಬೇಕು. ಸ್ಮಾಲಿಂದ ಗ್ರೇಟರಿಗೆ ಕನ್ವರ್ಟ್ ಮಾಡೋದನ್ನು ನೀವು ಟೈಪ್ ಕನ್ವರ್ಷನ್ ಅಂತ ಹೇಳಿ ಕರಿತೀರ. ಟೈಪ್ ಕಾಸ್ಟಿಂಗ್ ಅಂತಂದರೆ ಮ್ಯಾನ್ಯುವಲ್ ಕನ್ವರ್ಷನ್, ಅದನ್ನ ನಾವೇ ಮಾಡಬೇಕು, ಮ್ಯಾನ್ಯುವಲ್ ಆಗಿರುತ್ತೆ, ಗ್ರೇಟರಿಂದ ಸ್ಮಾಲರ್ಗೆ. ಓಕೆನಾ, ದಿಸ್ ಇಸ್ ದ ಈಸಿಯೆಸ್ಟ್ ಆಫ್ ಆಲ್. ಆ್ಯಂಡ್ ಇಫ್ ಯು ಸಿ ದಿಸ್ ಟೈಪ್ ಕನ್ವರ್ಷನ್ ಇಟ್ ಈಸ್ ಡನ್ ಆಟೋಮ್ಯಾಟಿಕ್ಲಿ ಬೈ ಜಾವಾ. ಅಂದರೆ ಡೇಟಾ ಲಾಸ್ ಏನೂ ಆಗಲ್ಲ, ಅದು ಜಾವಾ ಆಟೋಮ್ಯಾಟಿಕ್ಕಾಗಿ ಮಾಡುತ್ತೆ. ಓಕೆನಾ, ಬೈಟಿಂದ ನಿಮಗೆ ಶಾರ್ಟು, ಇಂಟು, ಲಾಂಗು, ಫ್ಲೋಟು, ಡಬಲ್ ಆಗ್ಬೋದು. ಆಮೇಲೆ ಇಂಪ್ಲಿಸಿಟ್ ಇದು ಎಕ್ಸ್ಪ್ಲಿಸಿಟ್ಟಾಗೂ ಆಗ್ಬೋದು. ಇದನ್ನು ನೀವು ನೋಡ್ಕೊಳ್ಳಿ. ಎಕ್ಸಾಂಪಲ್ ನೋಡೋದಿದ್ರೆ ನೋಡಿ, ಫಸ್ಟ್ ಈಗ ಇಂಟು I100. ಓಕೆನಾ, ನೆಕ್ಸ್ಟ್ ಲಾಂಗ್ ಫ್ಲೋಟ್. ಓಕೆನಾ, ಇಲ್ಲಿ ಐ ಏನು ಕೊಟ್ಟಿದ್ದೀರಾ ಅದೇ ವ್ಯಾಲ್ಯೂ ಕೊಟ್ಟಿದ್ದೀರಾ. ಇಲ್ಲಿ ನೋ ಎಕ್ಸ್ಪ್ಲಿಸಿಟ್ ಟೈಪ್ ಕಾಸ್ಟಿಂಗ್ ನೀಡೆಡ್. ಓಕೆನಾ, ಟೈಪ್ ಕಾಸ್ಟಿಂಗ್ ಬೇಡ.
ಅದೇ ಜಾವಾನೇ ಆಟೋಮೆಟಿಕ್ಕಾಗಿ ಮಾಡಿ ಇಂಟ್ ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ. That is all about this eighth question. And if you come to the ninth question, ಆಪರೇಟರ್ಸ್ ಅಂತಂದ್ರೆ ಅರ್ಥಮೆಟಿಕ್. ಇವಾಗ ನೀವು ಒಂದು ಕ್ವೆಶನ್ ನೋಡಿದ್ರಿ ಅಲ್ಲ ಮೇಲೆ, ಐ ವಿಲ್ ಶೋ ದ್ಯಾಟ್ ಇನ್ ವಿಚ್ ದಿಸ್ ಕ್ವೆಶನ್ ಓನ್ಲಿ. ಇಲ್ಲಿ ಆಪರೇಟರ್ಸ್ ಅಲ್ಲಿ ನಾನು ಎಲ್ಲ ಮೆನ್ಷನ್ ಮಾಡಕ್ ಹೋಗಿಲ್ಲ. ಯಾಕಂತಂದ್ರೆ ನೀವು ಒಂದು ಕ್ವೆಶನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆನ್ಸರ್ನ ಕಲ್ತ್ರೆ, ಇಫ್ ದ ಆಸ್ಕ್ ಅಬೌಟ್ ದ ಆಪರೇಟರ್ಸ್, ಇಫ್ ಯು ರೈಟ್ ದ ಅರ್ಥಮೆಟಿಕ್ ರಿಲೇಷನಲ್ ವಿಚ್ ಐ ಗಿವನ್ ದ ನೈನ್ತ್ ಕ್ವೆಶನ್, ಇಟ್ ಇಸ್ ಸಿಮಿಲರ್. ಅಂದ್ರೆ ಮತ್ತೆ ಅದನ್ನೇ ಓದುವಂಥದ್ದು ಬೇಡ ಅಂತ ಹೇಳಿ ಐ ಹ್ಯಾವ್ ಅವಾಯ್ಡೆಡ್. ಓಕೆನಾ? ದಟ್ಸ್ ಇಟ್. ನೆಕ್ಸ್ಟ್ ಇಫ್ ಯು ಸಿ ದಿಸ್ ನೈನ್ತ್ ಕ್ವೆಶನ್, ಅರ್ಥಮೆಟಿಕ್ ಆಪರೇಟರ್. ಅರ್ಥಮೆಟಿಕ್ ಅಂತಂದ್ರೆ ನಿಮಗೆ ಏನೋ ಒಂದು ಆಪರೇಷನ್ ಆಗ್ತಿರುತ್ತೆ. ಏನು ಆಪರೇಷನ್ನು? ಪ್ಲಸ್, ಅಡಿಷನ್ನು, ಮೈನಸ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಮಾಡ್ಯುಲಸ್ ಅಂತಂದ್ರೆ 3 ಮಾಡ್ಯುಲಸ್ 2 ಅಂತಂದ್ರೆ ಇವಾಗ ಇದು ಒಂದು ಮಾಡ್ಯುಲಸ್ನ ಡಿಫೈನ್ ಮಾಡ್ತಿದೆ ಅಂತಂದ್ರೆ, ಇವಾಗ ನೀವು ರಿಮೈಂಡರ್ನ ಕಂಡುಹಿಡಿತಿದ್ದೀರಾ ಅಂತ ಅರ್ಥ. ಇವಾಗ 2 ಅಂದ್ರೆ 3 ಗ್ರೇಟರ್ ನಂಬರ್ ಅಲ್ವಾ? 2 ಇಂದ ಎಷ್ಟು ಟೈಮ್ ಮಾಡ್ಬೋದು ನೀವು? 1 ಟೈಮ್ ಮಾಡ್ಬೋದು. ಅಂದ್ರೆ ಎಷ್ಟು ಕೊಡುತ್ತೆ? 2ನೇ ಕೊಡುತ್ತೆ. 2 ಮೈನಸ್ 3 ಮೈನಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ? ಈ 1 ರಿಮೈಂಡರ್ ಬರುತ್ತೆ. ನಥಿಂಗ್ ಬಟ್ ಯು ಆರ್ ಫೈಂಡಿಂಗ್ ಔಟ್ ದ ರಿಮೈಂಡರ್. ದಟ್ ಇಸ್ 3. 2 and 3. 2 ones are 2. 1 is the remainder. This is the answer you will get here. Increment. ಒಂದೊಂದು ಇನ್ಕ್ರಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಅಡಿಷನ್ ಇನ್ ಅಸೈನ್ಮೆಂಟು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್ ಅಸೈನ್ಮೆಂಟು, ಡಿಕ್ರಿಮೆಂಟು. ಓಕೆನಾ? ಇಲ್ಲಿ ಪೋಸ್ಟ್ ಇನ್ಕ್ರಿಮೆಂಟು, ಪೋಸ್ಟ್ ಅಂದರೆ ಪಿ ಪ್ಲಸ್ ಪ್ಲಸ್ ಮಾಡಿದಾಗ, ಪ್ಲಸ್ ಪಿ ಮಾಡಿದಾಗ ಪ್ರೀ ಇನ್ಕ್ರಿಮೆಂಟ್, ಅದೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ. ನೆಕ್ಸ್ಟು ಬಿಟ್ ವೈಸು. ನೀವು ಇದಕ್ಕೆಲ್ಲ ಒಂದು ಎಕ್ಸಾಂಪಲ್ ಕೊಡ್ಬೋದು. ನೀವು ಓನ್ ಎಕ್ಸಾಂಪಲ್ಸೇ ಕೊಡಿ, ನೋ ವರೀಸ್. ಓಕೆನಾ? ನೆಕ್ಸ್ಟ್ ಬಿಟ್ ವೈಸ್ ಅಂತಂದರೆ ನಿಮಗೆ ಯೂನರಿ, ನಾಟ್, ಆ್ಯಂಡ್, ಆರ್ ಅಂತಂದರೆ ಇದನ್ನು ಯೂಸ್ ಮಾಡ್ತೀವಿ. ಎಕ್ಸ್ಕ್ಲೂಸಿವ್ಲಿ ಆರ್ ಅಂತಂದರೆ ಪವರ್, ಅಂದರೆ ಪವರಿಗೆ ಏನು ಯೂಸ್ ಮಾಡ್ತೀರಾ? ಅದು ರೈಟ್ ಶಿಫ್ಟ್ 0 ಫಿಲ್, ಲೆಫ್ಟ್ ಶಿಫ್ಟು, ಅದಕ್ಕೆಲ್ಲ ನೀವು ಈ ಏನಂತಾರೆ ಬಿಟ್ ವೈಸ್ ಯೂಸ್ ಮಾಡ್ತೀರಾ. ರಿಲೇಷನಲ್ ಅಂತಂದರೆ ಇವಾಗ ಈಕ್ವಲ್ಲು, ನಾಟ್ ಈಕ್ವಲ್ಲು, ಗ್ರೇಟರ್ ದನ್ ಈಕ್ವಲ್ ಟು, ಲೆಸ್ ದನ್ ಈಕ್ವಲ್ ಟು. ಇವಾಗ ನೀವು ಏನೋ ಒಂದು ಎ ಇಸ್ ಈಕ್ವಲ್ ಟು 10 ಅಂತ ಹೇಳಿ ತೊಗೊಂಡು ಬಿ ಇಸ್ ಈಕ್ವಲ್ ಟು 20 ಅಂತ ಹೇಳಿ ತೊಗೊಂಡಿರ್ತೀರ. ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿ ಏನೋ ಒಂದು, ಇಫ್ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿ ಏನೋ ಒಂದು ಪ್ರಿಂಟ್ ಮಾಡಿರ್ತೀರ ಅಂತಂದರೆ, ನೆಕ್ಸ್ಟು ಎಲ್ಸಲ್ಲಿ ಏನೋ ಒಂದು ಪ್ರಿಂಟ್ ಮಾಡಿರ್ತೀರ, ನಾಟ್ ಅಂತ ಏನೋ. ಇವಾಗ ನಿಮಗೆ ಇದು ಚೆಕ್ ಆಗುತ್ತೆ, 10 ಇಸ್ ಈಕ್ವಲ್ ಟು 20ನಾ? 10 20 ಈಕ್ವಲ್ಲ? ಇಲ್ಲ. ಸೊ ಎಲ್ಸ್ ಬ್ಲಾಕ್ ವರ್ಕ್ ಆಗುತ್ತೆ. ಆ ಥರ ನೀವು ಓನಾಗಿ ಎಕ್ಸಾಂಪಲ್ಸ್ ಏನಾದ್ರು ಕೊಡ್ಬೋದು. ನಿಮಗೆ ಬೇಸಿಕ್ ಸಿಂಟ್ಯಾಕ್ಸ್ ಗೊತ್ತಿರೋದ್ರಿಂದ ಯು ಕ್ಯಾನ್ ಗಿವ್ ಯುವರ್ ಓನ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಬೂಲಿಯನ್ ಅಂತಂದರೆ ಆ್ಯಂಡ್, ಲಾಜಿಕಲ್. ಅದು ಬಿಟ್ ವೈಸ್ ನೋಡಿದ್ರೆ ಇದು ಲಾಜಿಕಲ್. ಓಕೆನಾ? ಇದು ನೋಡ್ಕೋಬೋದು. ನೆಕ್ಸ್ಟು ಇಲ್ಲೊಂದು ಟ್ರುತ್ ಟೇಬಲ್ ಇದೆ. ನೀವು ಅದನ್ನ ನಿಮಗೆ ಹೆಂಗೆ ವರ್ಕ್ ಆಗುತ್ತೆ, ಆರ್, ಇದು ಆ್ಯಂಡ್, ಇದು ಎಕ್ಸ್ ಆರು, ನಾಟ್. ಇವಾಗ ಫಾಲ್ಸ್ ಇದ್ರೆ ಟ್ರೂ ಇದ್ರೆ ಫಾಲ್ಸು, ಮತ್ತು ಫಾಲ್ಸ್ ಇದ್ರೆ ಟ್ರೂ ಇದ್ರೆ ಫಾಲ್ಸು, ನಾಟ್ ಅಂತಂದರೆ ಆ ಥರ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಒಂದು ಟೇಬಲಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು ಅದನ್ನ. ನೆಕ್ಸ್ಟು ಇದೇ this was all about the module 1. I hope I have explained everything crystal clear, and because I have explained this, is you guys have lots of time to study. They had given more 7 days for this exam, and now if you start also, you can easily score 80 plus marks. If you see this whole video, which is of at least 30 minutes, and if you spend 30 minutes, you can easily score 80 plus. And I hope every concept is clear. If any of the concepts I have left or anything is not clear for you, you can let me know in the comment box. And if you want the same PDF, I'll be DMing you on Instagram. You should DM. I'll do reply. And thank you for watching the video. My account for Instagram will be mentioned in the description as well. Thank you for watching the full video. Make sure to like, share, comment, and subscribe to my YouTube channel. Hope that Java goes good and we will rock the exam. Thank you for watching. Wishing you all the best, and I'll be uploading all the modules as soon as possible. Do see this first module video full and be clear. Until then, bye bye.